ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಇವತ್ತು ಟೊಮೆಟೊ ಬಾತ್ ರೆಸಿಪಿನ ನಿಮ್ಮ ಒಟ್ಟಿಗೆ ಹಂಚ್ಕೋತಾ ಇದ್ದೀನಿ. ಟೊಮೆಟೊ ಬಾತ್ ಮಾಮೂಲಿಯಾಗಿ ನಾವು ಟೊಮೆಟೊನ ಹಾಕಿ ಮಾಡ್ತೇವೆ. ನಾನು ಇಲ್ಲಿ ಮಸಾಲೆಯನ್ನು ಎಲ್ಲ ಹುರಿದು ರುಬ್ಬಿ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಹಾಕಿ ಟೊಮೆಟೊ ಬಾತ್ ಮಾಡೋದ್ರಿಂದ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ, ಶಾಲೆಗೆ, ಯಜಮಾನರಿಗೆ, ಲಂಚ್ ಬಾಕ್ಸಿಗೆ ಅದು ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ಬನ್ನಿ, ವಿಡಿಯೋನ ಫುಲ್ ವಾಚ್ ಮಾಡಿ. ಇಲ್ಲೊಂದು ಪಾತ್ರೆ ಇಟ್ಟಿದ್ದೀನಿ, ಅಗಲವಾಗಿರುವಂಥ ಪಾತ್ರೆ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಎಣ್ಣೆನ ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲಿ ಎಣ್ಣೆ ಕಾದಿದ್ದೆ. ಇದಕ್ಕೆ 1 ಇಂಚಷ್ಟು ಶುಂಠಿ ಹಾಕ್ತೀನಿ. ಹಾಗೆ 1-1.5 ಚಕ್ರ ಮೊಗ್ಗಿ, ಹಾಗೆ ಒಂದು 8ರಿಂದ 10 ಲವಂಗ, ಹಾಗೆ 2 ಏಲಕ್ಕಿ, ಹಾಗೆ ಇದಕ್ಕೆ 1 ಇಂಚಷ್ಟು ಸಿಪ್ಪೆ ತೆಗೆದಿಟ್ಟಿರೋಂಥ ಶುಂಠಿ, ಹಾಗೆ ಇದಕ್ಕೆ 4 ಕಾಯಿ ಮೆಣಸು, ಹಾಗೆ 4ರಿಂದ 5 ಬ್ಯಾಡಗಿ ಮೆಣಸು, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ 1.5 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ, ಹಾಗೆ ಇದಕ್ಕೆ 1/4 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ. ಇದೆಲ್ಲವನ್ನು ನಾನೀಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದು ಫ್ರೈ ಆಗಬೇಕು ಮೊದಲಿಗೆ ಚೆನ್ನಾಗಿ. 4ರಿಂದ 5 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ತೀನಿ. ನೋಡಿ, ಈಗ 4ರಿಂದ 5 ನಿಮಿಷ ಆಗಿದೆ. ಆದ ನಂತರ 1 ಹಿಡಿಯಷ್ಟು ನಾನಿಲ್ಲಿ ಕಾಯಿ ತುರಿನ ಯೂಸ್ ಮಾಡ್ತಾ ಇದ್ದೀನಿ. ಕಾಯಿ ತುರಿ ಜಾಸ್ತಿ ಬೇಡ, ಒಂದು 5 ಅರ್ಧ ಹೋಳಷ್ಟು ಸಾಕು. ನೋಡಿ, ಇಲ್ಲಿ 1 ಚಿಟಿಕೆಯಷ್ಟಕ್ಕಿಂತ ಜಾಸ್ತಿ ಅರಿಶಿನ ಹುಡಿ. ಈಗ ಇದನ್ನು ಫ್ರೈ ಮಾಡಬೇಕು. ಇದರೊಟ್ಟಿಗೆ ಚೆನ್ನಾಗಿ ಫ್ರೈ ಆಗಬೇಕು ಇದೆಲ್ಲ. ನೋಡಿ, ಇಲ್ಲಿ ಹಸಿ ಕೊಬ್ಬರಿ ನಮಗೆ ಫುಲ್ ಡ್ರೈ ಆಗಬೇಕು, ಅಂದರೆ ನಮಗೆ ಇಲ್ಲಿ ಟೊಮೆಟೊ ರೈಸ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದೆಲ್ಲ ಡ್ರೈ ಆಗಿದೆ, ಇದು ಆರಬೇಕು. ಆರಲಿ. ನೋಡಿ, ಈಗ ಇದು ತಣ್ಣಗಾಗಿದೆ. ಇದನ್ನು ನಾನು ಮಿಕ್ಸಿ ಮಾಡ್ಕೊತೀನಿ. ಸ್ವಲ್ಪ ನೀರು ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು. ನೋಡಿ, ಇಲ್ಲಿ ಏನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ನೆಲ್ಲ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಪೇಸ್ಟ್ ಮಾಡ್ತೀನಿ. ನೋಡಿ, ಈ ಥರ ಈಗ ಪೇಸ್ಟ್ ರೆಡಿಯಾಗಿದೆ. ಒಗ್ಗರಣೆ ಕೊಡ್ತೇನೆ. ನೋಡಿ, ಟೊಮೆಟೊ ಬಾತ್ ಮಾಡಲಿಕ್ಕೆ ನಾನು ಅದೇ ಪಾತ್ರೆನ ಬಳಸ್ತಾ ಇದ್ದೀನಿ. ಇಲ್ಲಿ ಕುಕ್ಕರ್ ಯೂಸ್ ಮಾಡ್ತಾ ಇಲ್ಲ. 2ರಿಂದ 2.5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೇನೆ. ನೋಡಿ, ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಹಾಗೆ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ. ನೋಡಿ, ಇಲ್ಲಿ 2 ಉದ್ದದಾಗಿ ಹೆಚ್ಚಿಟ್ಟಿರೋಂಥ ಟೊಮೆಟೊನ ಈರುಳ್ಳಿನ ಹಾಕ್ತಾ ಇದ್ದೀನಿ. ಇದು ಈಗ ಚೆನ್ನಾಗಿ ನಮಗೆ ಫ್ರೈ ಆಗಬೇಕು. ಎಣ್ಣೆ ಒಳಗಡೆ ತುಪ್ಪ ಬೇಕಾದ್ರೆ ತುಪ್ಪ ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಉದ್ದದಾಗಿ ಹೆಚ್ಚಿಟ್ಟಿರೋಂಥ 3 ಟೊಮೆಟೊನ ಹಾಕ್ತಾ ಇದ್ದೀನಿ. ನಾನು ಚಿಕ್ಕದು 3 ಟೊಮೆಟೊನ ಹಾಕ್ತಾ ಇದ್ದೀನಿ. ಇದು ಈಗ ಎರಡನ್ನು ಸೇರಿ ಚೆನ್ನಾಗಿ ಎಣ್ಣೆ ಒಳಗಡೆ ಫ್ರೈ ಆಗಲಿ. ನೋಡಿ, ಸ್ವಲ್ಪ ಮರ್ತಿದ್ದೆ, ಇಲ್ಲಿ ಕರಿಬೇವು ಕೂಡ ಹಾಕ್ತಾ ಇದ್ದೀನಿ. ಇದೆಲ್ಲವನ್ನು ಈಗ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಇದರೊಟ್ಟಿಗೆ ಈಗ 1 ಕ್ಯಾಪ್ಸಿಕಮ್ಮನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ, ಒಂದಿಷ್ಟು ಫ್ರೈ ಆದಮೇಲೆ ಈಗ ಸ್ವಲ್ಪ ಪುದೀನ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ ನಿಮಗೆ. ಈಗ ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಈಗ ಇದಕ್ಕೆ ನಾವು ಏನು ಫ್ರೈ ಮಾಡಿಟ್ಟಿದ್ದೆ, ಇದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆವಲ್ಲ, ಅದು ಮಸಾಲೆನ ಹಾಕ್ತಾ ಇದ್ದೀನಿ. ಎಲ್ಲವನ್ನು ಹಾಕಿ ಇದನ್ನು ಸ್ಲೋ ಉರಿ ಇಟ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿರುತ್ತೆ. ನೋಡಿ, 1-2 ನಿಮಿಷ ಸ್ಲೋ ಉರಿಯಲ್ಲಿ ಹಸಿ ವಾಸನೆ ಹೋಗೋರು ಫ್ರೈ ಮಾಡಿದೆ. ನಾನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ನೋಡಿ ಇದನ್ನೀಗ ಮಿಕ್ಸ್ ಮಾಡ್ಕೋತೇನೆ. ನಾವು ಯಾವ ಗ್ಲಾಸಿಂದ ಅಕ್ಕಿ ತೊಗೊಂಡಿರ್ತೀವಿ ಅದೇ ಗ್ಲಾಸಿಂದ ನಾವು ನೀರು ಕೂಡ ತೊಗೋಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಈ ಗ್ಲಾಸಿಂದ 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೇನೆ, 8 ಗ್ಲಾಸ್ ನೀರು ಹಾಕಿದ್ದೇನೆ. ಹಾಗೆ ಇಲ್ಲಿ ಸ್ವಲ್ಪ ಹಸಿ ಬಟಾಣಿನ, ತುಂಬ ಹಸಿ ಬಟಾಣಿ ಇದ್ದೀವಿ ಎಳೆಯು, ಅದಕ್ಕಾಗಿ ಮೇಲ್ಗಡೆ ಹಾಕಿದ್ದೀನಿ ನಾನು. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತೇನೆ. ನೋಡಿ, ಉಪ್ಪು ಎಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ನೀವು ಹೇಗೆ ತಿಂತೀರಿ ಅದ್ರ ಮೇಲೆ ಫುಲ್ ಉಪ್ಪು ಹಾಕ್ಲಿಕ್ಕೆ ಹೋಗ್ಬಿಡಿ, ಚೆನ್ನಾಗಿರಲ್ಲ. ಈಗ ನೀರು ಕುದೀಲಿ ಸ್ನೇಹಿತರೆ. ನಾನು ಅಕ್ಕಿ ಅಂತೂ ಆಗಲೇ ತೊಳೆದು ನೆನೆ ಹಾಕಿದ್ದೇನೆ.
ನೋಡಿ ಇಲ್ಲಿ ನೀರು ಕುದೀತಾ ಇದೆ. ನಾನು 3 ಲೋಟ ಅಕ್ಕಿ, ಸೋನಾ ಮಸೂರಿ ಅಕ್ಕಿ ಇದು, ಒಂದು 10 ನಿಮಿಷ ನೆನೆ ಇಟ್ಟಿದ್ದೆ ತೊಳೆದು. ಈಗ ಅಕ್ಕಿ ಎಲ್ಲವನ್ನು ಇದಕ್ಕೆ ಹಾಕೊಂಡ್ಬಿಡ್ತೇನೆ. ನೋಡಿ ಎಲ್ಲ ಅಕ್ಕಿ ನೀರು ಬಸ್ದು ಎತ್ತಿ ಹಾಕೊಂಡ್ಬಿಡ್ತೇನೆ. ನೋಡಿ ಈಗ ಇದನ್ನೆಲ್ಲವನ್ನು ಮಿಕ್ಸ್ ಮಾಡೋಣ. ನೋಡಿ ಕುಕ್ಕರಲ್ಲಿಲ್ಲ, ಮತ್ತು ನಾನು ಹಾಗೆ ಮಾಡ್ತಾಯಿದ್ದೀನಿ. ಟೊಮೆಟೊ ರೈಸ್ ಮಾಡಬೇಕಾದ್ರೆ ರುಬ್ಬಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿ. ಈಗ ಇದಕ್ಕೆ ನಾನು ಲಾಸ್ಟಲ್ಲಿ ಏನು ಮಾಡ್ತೀನಿ, ಕೊತ್ತಂಬರಿ ಸೊಪ್ಪು ಕೂಡ ಹಾಕಿಬಿಡ್ತೀನಿ ಈಗಲೇ. ನೋಡಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಎಲ್ಲ ಹಾಕಿ ತಿರುಗಿಸಿ ಮುಚ್ಚಳ ಮುಚ್ಚಿಬಿಡ್ತೇನೆ. ಮುಚ್ಚಿ ಇದನ್ನು ಒಂದು 5 ನಿಮಿಷ ಬೇಯಿಸ್ಕೊತೇನೆ ಅಷ್ಟೇ, ಜಾಸ್ತಿ ಇಲ್ಲ. ನೋಡಿ ಈಗ ಎಲ್ಲ ಒಂದು ಸತಿ ಹೀಗೆ ತಿರುಗಿಸಿ ಇದನ್ನು ಮಾಡಿ ನಾನು ಮುಚ್ಚಳ ಮುಚ್ಚಿಬಿಡ್ತೀನಿ. ನೋಡಿ ಈಗ ಒಂದು 5 ನಿಮಿಷ ಸ್ಲೋ ಉರಿಯಲ್ಲಿ, ಒಂದು 3 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ತೇನೆ, 1-2 ನಿಮಿಷ ಸ್ಲೋ ಉರಿಯಲ್ಲಿ ಬೇಯಿಸ್ಕೊತೇನೆ. ಹಾಗೆ ಇದೆ ಅಂತ ಅನಿಸುತ್ತೆ ಸ್ನೇಹಿತರೆ. ನೋಡಿ ಉದುರಾಗಿ ಎಷ್ಟು ಇದು ಬಂದಿದೆ ನೋಡಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಇದನ್ನು ನೋಡಿ ಕುಕ್ಕರಲ್ಲಿ ಕೂಡ ಇಷ್ಟು ಉದುರಾಗಿ ಚೆನ್ನಾಗಿ ಬರಲ್ಲ. ನೋಡಿ ಎಲ್ಲ ತಳ ಹಿಡಿದು ನಾನು ತೆಗಿತಾ ಇದ್ದೀನಿ. ಈಗ ನಿಮಗಿದನ್ನು ಸರ್ವ್ ಮಾಡಿ ಈಗ ತೋರಿಸ್ತೇನೆ ನಾನು. ನೋಡಿ ಅನ್ನ ಈ ಥರ ರುಬ್ಬಿ ನೀವು ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ನೋಡಿ ಇಲ್ಲಿ ಟೊಮೆಟೊ ಬಾತ್ ಈ ಥರ ರುಬ್ಬಿ ನೀವು ಒಮ್ಮೆ ಮಾಡಿ ಸ್ನೇಹಿತರೆ, ತುಂಬಾ ಚೆನ್ನಾಗಿದೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಸಲಾಡ್ ಒಟ್ಟಿಗೆ ನಿಮಗೆ ತೋರಿಸಿದ್ದೇನೆ. ತುಂಬ ಚೆನ್ನಾಗಿರುತ್ತೆ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೂಪರಾಗಿದೆ ಮಾತ್ರ.